ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಇನ್ನು ಸಿಂಹರಾಶಿ, ಲಗ್ನದಲ್ಲೇ ಕೇತು, ಆದರೆ ಅವನ್ ತಲೆ ಕೆಡಿಸ್ತಾನೆ ನಿಮ್ಮ ಶಕ್ತಿ ಸ್ಥೈರ್ಯಕ್ಕೆ. ಒಬ್ಬ ಸನ್ಯಾಸಿ ಪಕ್ಕದಲ್ಲಿ ಕೂತ್ಕೊಂಡು ಏನಂತಾನೆ, ಇದು ಯಾಕೋಬೇಕು, ಅದಕ್ಕೆ ಹೇಳೋದು ಗುರುಗಳು ಸವಾಸ ಮಾಡಬಾರ್ದು, ಸನ್ಯಾಸಿಗಳು ಸವಾಸ ಮಾಡಬಾರ್ದು. ಅವ್ರು ಇಲ್ದಿದ್ ವೇದಾಂತ ತುಂಬಿಸ್ಬಿಡ್ತಾರೆ. ಇದು ಯಾಕೋ ಈ ಥರದ್ದು ಮಾಡ್ತಲೇ ಇದ್ದಾನೆ, ಇಂಜೆಕ್ಷನ್ ಆಗ್ತಲೇ ಇದ್ದಾನೆ ಲಾಸ್ಟ್ 9 ತಿಂಗಳಿಂದ. ನಿಮಗೆ ಆಯ್ತು, ಜೂನ್ ಮೊದಲನೇ ವಾರದವರೆಗೂ ಬಂಪರ್ ಬೆಳೆ ಮಕ್ಕಳು ಆಟ ಆಡಿ 150 ದಿನ ಸಿಂಹರಾಶಿ. ಇದು ನಿಮ್ಮ ಪರ್ವಕಾಲ ಅಂತ ಹೇಳ್ತೀವಿ. ರಾಹು ಯಾವಾಗ್ಲೂ ಸೂರ್ಯನ ನುಂಗ್ಲಿಕ್ಕೆ ಬರ್ತಾನಲ್ವಾ, ನೀವು ರಾಹುಗೆ ಅಧಿಕಾರ ಕೊಟ್ಟ ಇಂದ್ರನನ್ನೇ ನುಂಗಬಲ್ರಿ. ಅಂಥದ್ದೊಂದು ಶಕ್ತಿ ಸಾಮರ್ಥ್ಯ. ದಶಮೇ ಪೂರ್ವ ಪುಣ್ಯ, ತೃತೀಯೇ ಪೂರ್ವ ಪುಣ್ಯ, ಲಕ್ಷ್ಮಿ 3ನೇ ಮನೆ, ಲಕ್ಷ್ಮಿ 5ನೇ ಮನೆಯಲ್ಲಿ, ಧನೇ ಪೂರ್ವ ಪುಣ್ಯ, ಲಾಭೇ ಪೂರ್ವ ಪುಣ್ಯ, ಚಂದ್ರ ಉಚ್ಚಂಗತ, ಒಬ್ಬನೇ ಅಷ್ಟಮದಲ್ಲಿ ಕುಳಿತಿರೋ ಒಂದು ಶನಿ, ಸಪ್ತಮದಲ್ಲಿ ಕುಳಿತಿರೋ ರಾಹು, ನಿಮ್ಮ ಮನೇಲಿ ಕುಳಿತಿರೋ ಸನ್ಯಾಸಿ, ಎದುರುಗಡೆ ಇನ್ನೊಬ್ಬ ಆಕರ್ಷಣೆ, ಏನೂ ಇಲ್ಲ ಬಾರೋಣ ಧುಮುಕ್ಬಿಡು ಅಂತ ನಾವು. ರಾಹು ಮುಂದ್ಗಡೆ ಶನಿ ಇರೋದ್ರಿಂದ ಕೆಲಸಗಾರರಿಂದ ತೊಂದರೆ, ದೂರದ ಕೆಲಸ, ದೂರದ ವ್ಯವಹಾರ, ಹೈ ರಿಸ್ಕು, ಎರಡೆರಡು ಕೆಲಸ, ಎರಡೆರಡು ಇನ್ವೆಸ್ಟ್ಮೆಂಟು, ಎರಡೆರಡು ಪ್ರೊಫೆಷನ್ನು, ಈ ಥರ ಮಾಡ್ತಿರ್ತಕ್ಕಂಥವರಿಗೆ ಸ್ವಲ್ಪ ಮಂದ ಆಗ್ತೀರಿ, ಮಂಕೆರ್ಚುತ್ತೆ. ಅದರಲ್ಲೂ ಶನಿ ಸಾರಿಗೆ ಬಂದಾಗ ಸ್ವಲ್ಪ ಆಪತ್ತೆ. ಗುರು ಕೂಡ ನಿಮಗೆ ಜೂನಿಂದ ಬದಲಾವಣೆ ಆಗ್ತಾನೆ. ಸೊ ಈ 150 ದಿನ ಮೇಕ್ ಯೂಸ್ ಆಫ್ ಇಟ್ ಪ್ರಾಪರ್ಲಿ. ಮಳೆಗಾಲ ತುಂಬಿಸಿಟ್ಕೊಂಡ್ಬಿಡಿ, ಒಳ್ಳೆಯವ್ರ ಜೊತೆ ಇನ್ನಷ್ಟು ಒಳ್ಳೆಯವರಾಗ್ಬಿಡಿ. ಅಧಿಕಾರ ಇದ್ದರೆ ಇನ್ನೊಂದಷ್ಟು ಪ್ರಮೋಷನ್ಸ್ಗೆ ಟ್ರೈ ಮಾಡಿಬಿಡಿ. ಟ್ರೇಡಿಂಗ್ ಇದೆ, ಗೌರ್ಮೆಂಟ್ ಜಾಬ್ ಇದೆ, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದೀರಿ, ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಿ, ಲೀಗಲ್ ಅಡ್ವೈಸರ್ ಆಗಿದ್ದೀರಿ, ಜುಡಿಷಿಯಲ್ ಸಿಸ್ಟಮ್ನಲ್ಲಿದ್ದೀರಿ, ಪೊಲೀಸ್ ಸಿಸ್ಟಮ್ನಲ್ಲಿದ್ದೀರಿ, ಅಧಿಕಾರದಲ್ಲಿದ್ದೀರಿ, ಆಡಳಿತಾತ್ಮಕ ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಫಾರ್ ದಿಸ್ 150 days ಹೇಳ್ತಾನಲ್ವಾ ಮಕ್ಕಳೇ, ನೀವು ನೆನ್ಸಿದ್ ಸ್ವಲ್ಪ ಬಂಗಾರ ತಗೋತೀರಿ, ಮನೆ ಅಲಂಕಾರ, ನಿಮ್ಮ ಆರೋಗ್ಯ ಚೇತರಿಕೆ. ಸ್ವಲ್ಪ ನೀವು ಕೇರ್ಲೆಸ್ ಮಾಡ್ತೀರ ಅಷ್ಟೇ. ಅಷ್ಟಮದ ಆಯುಷ್ಕಾರಕ ಶನಿ ಅಷ್ಟಮದಲ್ಲಿ ಕುಳಿತು, ಷಷ್ಠಾಧಿಪತಿ ಅಷ್ಟಮೆ ಒಳ್ಳೇದೆ, ಆದರೆ ಸಪ್ತಮಾಧಿಪತಿ ಅಷ್ಟಮೆ. ಎದುರುಗಡೆಯವರು ನಿಮ್ಮನ್ನು ಮಿಸ್ಜಡ್ಜ್ ಮಾಡ್ತಾರೆ, ಇಲ್ಲ ನೀವು ಅಂದುಕೊಂಡಿರೋ ರೀತಿನಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಬಿಡೋದಿಲ್ಲ. ಸೊ ದೇರ್ ಇಸ್ ತಳಮಳಗಳು, ಒದ್ದಾಟಗಳು, ಎಳೆದಾಟಗಳು, ಕನ್ಫ್ಯೂಷನ್ಗಳು ಕೆಲವೊಂದು ಆಗ್ತವೆ. ಪಾರ್ಟ್ನರ್ಶಿಪ್ಪಲ್ಲಿ ಆಗ್ತವೆ, ಫ್ರೆಂಡ್ಶಿಪ್ಪಲ್ಲಿ ಗಾಯ ಆಗುತ್ತೆ. ತುಂಬ ಒಳ್ಳೊಳ್ಳೆ ಮಿತ್ರರನ್ನ ದೂರ ಮಾಡ್ಕೊಬಿಡ್ತೀರಿ, ಒಳ್ಳೆ ಆತ್ಮೀಯರನ್ನ ದೂರ ಮಾಡ್ಕೊಬಿಡ್ತೀರಿ. ತುಂಬ ನಿಮಗೇ ಗೊತ್ತಿಲ್ಲದೆಯೇ ಸಣ್ಣವರ ಸಹವಾಸ ಬರುತ್ತೆ ಸಿಂಹರಾಶಿಗೆ. ದಟ್ ಈಸ್ ದಿ ಪ್ರಾಬ್ಲಮ್. ಅದೊಂಚೂರು ನೋಡ್ಕೊಳ್ಳಿ. ನಾನೇ ಕರೆಕ್ಟು, ಸರಿ ಬಿಡು. ಸೊ ನಿಮಗೇ ಗೊತ್ತಿಲ್ಲದೆ ನೀವು ಎದುರುಗಡೆಯ ವ್ಯಕ್ತಿಗಳಿಗೆ ತಪ್ಪಾಗಿ ಕಾಣಿಸಲು ಶುರುವಾಗುತ್ತದೆ ಸಿಂಹರಾಶಿಗೆ. ಎಸ್ಪೆಷಲಿ ಈ ಮದ್ಯಪಾನ ವ್ಯಾಪಾರ, ಸ್ಟ್ರೀಟ್ ವೆಂಡರ್, ಈವನ್ ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ, ಡಿಟೆಕ್ಟಿವ್ ಏಜೆನ್ಸಿಗಳಲ್ಲಿ, ಆಮೇಲೆ ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಇಂಥ ಒಂದು ವ್ಯವಹಾರ, ಉದ್ಯೋಗ, ಆಮೇಲೆ ರಾತ್ರಿ ಪಾಳಿಯ ಕೆಲಸಗಳು, ಕೆಲವೊಂದು ಅನೈತಿಕ ಕೆಲಸಗಳು ಇದ್ದಾವೆ. ಅಂಥ ಕೆಲಸಗಳು ತರ ಆಗ್ಬಿಡ್ತಾರೆ. ಇದು ಅನ್ನತಕ್ಕಂಥದ್ದು ಒಂದು ಛಾಯೆ. ಅದು ಬಿಟ್ಬಿಟ್ರೆ, ಅದರಲ್ಲಿ ಇಲ್ಲ ನೀವು ಅನ್ನೋದಾದ್ರೆ ನಿಮ್ಮನ್ನು ತಡೆಯೋರಿಲ್ಲ. ದಿಸ್ 150 days ಇಸ್ ಅ ಗೋಲ್ಡನ್ ಪೀರಿಯಡ್. ಜೂನ್ ಮೊದಲನೇ ವಾರದಿಂದ ಸ್ವಲ್ಪ ಹುಷಾರಿರಬೇಕು. ಹಾಗೆ ಹೇಳ್ತಾನೆ, ಗುರು ಬದಲಾವಣೆ ಬರೋದ್ರಿಂದ ಸ್ವಲ್ಪ ಸುತ್ತಿಸ್ತಾನೆ. ದೇವಸ್ಥಾನ, ದೇವ ಕಾರ್ಯ, ಪುಣ್ಯ ಕಾರ್ಯ, ಗಂಗಾ ಸ್ನಾನ ಇದೆಲ್ಲ ಮಾಡಿಸ್ತಕ್ಕಂಥದ್ದು ಮಾಡಿಸ್ತಾನೆ ಅಷ್ಟೇ. ಅದೇನು ದೊಡ್ಡ ಸಮಸ್ಯೆಗಳೇನು ಆಗೋದಿಲ್ಲ ನಿಮಗೆ. ಮಕ್ಕಳ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಅನಗತ್ಯ ಖರ್ಚುಗಳು, ಅನಗತ್ಯ ಇನ್ವೆಸ್ಟ್ಮೆಂಟ್ಗಳು
ಲೀಗಲ್ ಮೆಸ್ಗಳಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸ್ವಲ್ಪ ದೊಡ್ಡವರಿಗೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಮಿಕ್ಕಂತೆ ಭೂಮಿ ಲಾಭ, ಮನೆ. ಡ್ರೈವರ್ ಆಗಿದ್ದೀರಾ, ಗ್ಯಾರಂಟಿ ಒಂದು ಗಾಡಿ ತಗೋತೀರಿ. ಲೀಗಲ್ ಸಿಸ್ಟಮ್ನಲ್ಲಿ ಇದ್ದೀರಾ, ಇನ್ನಷ್ಟು ಬೆಟರ್ ಸಿಸ್ಟಮ್. ಪೊಲೀಸ್ ಸಿಸ್ಟಮ್ನಲ್ಲಿ ಇದ್ದೀರಾ, ವಾವ್, ಇನ್ನಷ್ಟು ಬೆಟರ್ ಸಿಸ್ಟಮ್. ಮಾಧ್ಯಮ, ಕಲಾ ಮಾಧ್ಯಮ, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ಅದ್ಭುತವಾದ ಜರ್ನಿ. ಯಾರು ತಡೆಯೋದಕ್ಕೇನೂ ಇಲ್ಲ. ಏನಾದ್ರೂ ದೊಡ್ಡ ಕಲಾವಿದರಾಗಿದ್ರೆ, ಸೂಪರ್ ಸ್ಟಾರ್ ಆಗಿದ್ರೆ, ಆ ಮಟ್ಟದ ವ್ಯಕ್ತಿಗಳಾಗಿದ್ದರೆ ಜೂನ್ ನಂತರ ಏನಾದ್ರೂ ಒಂದು ಆಪತ್ಯ ಇರತಕ್ಕಂಥದ್ದು ಒಂದು ಉಂಟು. ಯಾಕಂದ್ರೆ ನಿಮ್ಮ ಅಷ್ಟಮ ಸ್ಥಾನವನ್ನ ಗುರು ಇವತ್ತಿನವರೆಗೂ ನೋಡ್ತಿದ್ದಾನೆ, ನೆನ್ಪಿಟ್ಕೊಳ್ಳಿ. ಆ ಬಾಧಕ ಸ್ಥಾನವನ್ನ, 7ನೇ ಮನೆಯನ್ನ ಗುರು ನೋಡ್ತಿದ್ದಾನೆ. ಅದರ ಬದಲಾವಣೆ ಆಗ್ಬಿಡುತ್ತೆ, ಅದೊಂದು ಭಯ. ಅದರಿಂದ ಈಗಲಿಂದಲೇ ರಾಯರ ಬೃಂದಾವನ, ಮಂತ್ರಾಲಯ ಹೋಗಿ ಬನ್ನಿ, ದತ್ತಪೀಠ ಹೋಗಿ ಬನ್ನಿ, ನಂಜನಗೂಡು ಹೋಗಿ ಬನ್ನಿ, ಮಹದೇಶ್ವರ ಹೋಗಿ ಬನ್ನಿ. ಬೆಟ್ಟ ಹತ್ತಿ ದರ್ಶನ ಮಾಡುವಂತ ಕ್ಷೇತ್ರಗಳಾದ್ರೆ ಇನ್ನೂ ಒಳ್ಳೇದು. ಕೈವಾರ ಕ್ಷೇತ್ರ ಹೋಗಿ ಬನ್ನಿ, ಶ್ರೀಧರ ಸ್ವಾಮಿಗಳ ಕ್ಷೇತ್ರಕ್ಕಾದ್ರೆ ಹೋಗಿ ಬನ್ನಿ, ಬ್ಯೂಟಿಫುಲ್. ನಿಮ್ಮಿಂದ ತುಂಬಾ ಕಲ್ಯಾಣೋತ್ಸವಗಳಾಗ್ತವೆ. ಬಡವರಿಗೆ ದಾರಿ ಮಾಡಿಕೊಡ್ತೀರಾ, ಮದುವೆಗಳು ಮಾಡಿಸ್ತೀರಾ, ಮಂಟಪಗಳು ಕಟ್ಟಿಸ್ತೀರಾ. ಭೋಗಂ ಸೌಭಾಗ್ಯಂ ಸಿಂಹರಾಶಿ.